ಹೇಗಿದ್ದೀರಾ ಮೇಡಮ್? ಮೇಡಮ್ಮ, ನಾನು ನಿಮಗಿಂತ ಚಿಕ್ಕವಳು. ಮೇಡಮ್ ಅಂತ ಫಾರ್ಮಾಲಿಟಿಗೆ ಏನು ಕರೆಯೋದು ಬೇಡ, ಶಕುಂತಲ ಅಂತ ಕರಿ ಸಾಕು. ನೋಡಿ ಶಕುಂತಲ ಅವರೇ, ನಾನು ಯಾರನ್ನು ಏಕವಚನದಲ್ಲಿ ಕರೆಯೋದಿಲ್ಲ. ಆಯ್ತು, ನೀನು ಹೇಗಾದರೂ ಕರಿ. ನೋಡು, ಮೊನ್ನೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ನಲ್ಲ, ಯಾಕೆ ರಿಪ್ಲೈನೇ ಮಾಡಲಿಲ್ಲ? ನನಗೆ ಈ ಮೆಸೇಜ್ ಚಾಟಿಂಗ್ ಅನ್ನೋದು ಇಷ್ಟ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ನಿಲ್ಲಿ ಭರತ್, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಈ ನಿಮ್ಮ ಮುಗ್ಧ ಮನಸ್ಸಿನ ಗುಣವನ್ನು ನೋಡಿದ್ರೆ ನಂಗೆ ತುಂಬ ಹಿಡಿಸಿದೆ. ನಾನು ನಿಮ್ಮನ್ನ ತುಂಬ ಮೆಚ್ಚಿದ್ದೀನಿ. ನೋಡಿ ಶಕುಂತಲ ಅವರೇ, ಮನಸ್ಸಿನಲ್ಲಿ ಕಲ್ಪನೆಯ ಕನಸನ್ನು ಕಂಡ್ರೆ ನಾನೇನು ಮಾಡಲು ಸಾಧ್ಯ? ಹಬ್ಬಬ್ಬ, ಮೆಚ್ಚಿದ ಕಣಿಯ. ದಾರಿಯಲ್ಲಿ ಒಂಟಿ ಹುಡುಗಿ ಸಿಕ್ಕಿದ್ರೆ ಸಾಕು, ಕೆಟ್ಟ ದೃಷ್ಟಿಯಿಂದ ನೋಡೋ ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಇರ್ತಾರ? ನೋಡಿ ಶಕುಂತಲ ಅವರೇ, ಕನಸಿನಲ್ಲಿ ಕಾಣೋ ಹೀರೋಯಿಸಂ ತೋರಿಸೋ ಹೀರೋ ನಾನಲ್ಲ. ಅದಕ್ಕಾಗಿ ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ಯಾರನ್ನಾದರೂ ಕಾಣ್ರಿ. ಹಾಗಾದ್ರೆ ನೀವು ಹೀರೋ ಅಲ್ವಾ? ನಿಮ್ಮ ಪ್ರಕಾರ ಹೀರೋ ಅಂದ್ರೆ ಯಾರು? ನೋಡಿ ಶಕುಂತಲ ಅವರೇ, ಕಲೆ ಅನ್ನೋದು ಈ ಟಿವಿ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಾಡುವ ಯಾರು ಬೇಕಾದರೂ ಹೀರೋಯಿಸಮ್ ಅನ್ನ ಮಾಡಬಹುದು. ಆದರೆ ನಿಜ ಜೀವನದಲ್ಲಿ ಹೀರೋ ಆಗಬೇಕಂದ್ರೆ ತುಂಬಾ ಕಷ್ಟ ಇದೆ. ತಂದೆ ತಾಯಿಗೆ ಒಬ್ಬ ಒಳ್ಳೆ ಮಗನಾಗಿ, ಹೆಂಡತಿಗೆ ಒಬ್ಬ ಒಳ್ಳೆ ಗಂಡನಾಗಿ, ಮಕ್ಕಳಿಗೆ ಒಬ್ಬ ಒಳ್ಳೆ ತಂದೆಯಾಗಿ ಈ ಜನರ ಕಣ್ಣಲ್ಲಿ ಯಾರು ಕಾಣ್ತಾರೋ ಅವರೇ ನಿಜವಾದ ಹೀರೋ ಶಕುಂತಲ ಅವರೇ. ಸೂಪರ್ ಸೂಪರ್. ನಾನು ನಿಮ್ಮಂತ ವರ್ಣನೆ ಹುಡುಕ್ತಾ ಇದ್ದೆ. ಭರತ್, ನೀನೇನೇ ಅನ್ಕೋ, ನಾನು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಭರತ್, ಐ ಲವ್ ಯು. ಶಕುಂತಲ ಅವರೇ, ಲವ್ವ ಅದು ನನ್ನ ಮೇಲೆ? ನೋಡಿ ಶಕುಂತಲ ಅವರೇ, ಈ ಲವ್ ಅನ್ನೋದು ಸ್ಲೋ ಪಾಯ್ಸನ್ ತರ. ಈ ಲವ್ವಿನಲ್ಲಿ ಬಿದ್ದವರು ಮೇಲೆದ್ದು ಸುಖದಿಂದ ಬಾಳದವರು ಈ ಇತಿಹಾಸದಲ್ಲೇ ಇಲ್ಲ. ಫೋನಿನಲ್ಲಿರುವ ಮೆಸೇಜ್ ಅನ್ನ ಈಸಿಯಾಗಿ ನಾವು ಡಿಲೀಟ್ ಮಾಡಬಹುದು, ಆದರೆ ಲವ್ ಅನ್ನ ಅಮೂಲ್ ಐತಲ್ಲ, ಅದನ್ನ ಡಿಲೀಟ್ ಮಾಡಲು ಸಾಧ್ಯವೇ ಇಲ್ಲ ಶಕುಂತಲ ಅವರೇ. ಇದಕ್ಕೆ ನಾನು ನಿನ್ನನ್ನು ಇಷ್ಟಪಟ್ಟಿರೋದು. ನೋಡು ಭರತ್, ನನ್ನ ಆಸೆನ ನಿರಾಸೆ ಮಾಡಬೇಡ. ನೋಡಿ ಶಕುಂತಲ ಅವರೇ, ನೀವು ಶ್ರೀಮಂತರು, ಮೇಲಾಗಿ ನಿಮ್ಮಣ್ಣ ಈ ಊರಿನ ಶ್ರೀಮಂತರ ಎತ್ತರದಲ್ಲಿ ಬೆಳೆದಿರುವ ನೀವು, ಅರಮನೆಯಂತಿರುವ ಬಂಗಲೆಯಲ್ಲಿ ಬೆಳೆದಿರ್ತಕ್ಕಂಥ ನೀವೆಲ್ಲಿ, ಹಾಳು ಬಿದ್ದ ಮನೆಯಲ್ಲಿ ಬೆಳೆದಿರುವ ನಾನೆಲ್ಲಿ? ನೋಡಿ ಶಕುಂತಲ ಅವರೇ, ನಾನು ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡಿದ್ದೇನೆ. ಮೇಲಾಗಿ ನಮ್ಮಣ್ಣ ನನ್ನನ್ನ ಕಷ್ಟಪಟ್ಟು ಓದಿಸುತ್ತಿದ್ದಾನೆ. ಈ ಲವ್ ಅನ್ನು ಅಮಿಲಿನಿಂದ ಅಲೆದು ನಾಯಿ ಅಂತ ಅಲೆಯೋದು ನನಗೆ ಇಷ್ಟವಿಲ್ಲ. ನೀವು ಬೇಕಾದ್ರೆ ಬೇರೆಯವರನ್ನ ನೋಡ್ಕೊಳ್ರಿ. ಗುಡ್ ಬಾಯ್. ನಿನ್ನ ಮನದಾಳದ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಿಗೆ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ನಾನು ನಿನ್ನ ಪರ್ದೆ ಪಡಿತೀನಿ ಭರತ್, ಪರ್ದೆ ಪಡಿತೀನಿ.
ನಾನು ಕಂಡಿದ್ ಕನ್ಸ. ಭರತ್, ನಿನ್ನನ್ನು ಮಾತ್ರ ನಾನು ಬಿಡಲ್ಲ. ಹೇಗಾದ್ರೂ ಮಾಡಿ ನನ್ನವಳನ್ನ ಮಾಡ್ಕೊಂಡೇ ಮಾಡ್ಕೊಡ್ತೀನಿ. ದಟ್ ಈಸ್ ಶಕುಂತಲಾ.